ಇನ್ನು ಹರಿಹರದ ಹರ ಜಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಮಾಡಿರುವುದು ಈಗ ಪಂಚಮಸಾಲಿ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿದೆ. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟವನ್ನ ಹತ್ತಿಕ್ಕಿದವರಿಗೆ ಜಾತ್ರೆಗೆ ಆಹ್ವಾನ ಕೊಡೋದು ತರವಲ್ಲ, ಅವರನ್ನ ಯಾವುದೇ ಕಾರಣಕ್ಕೂ ಜಾತ್ರೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ವಚನಾನಂದ ಸ್ವಾಮೀಜಿಯ ವಿರುದ್ಧ ಮುಖಂಡರು ಕಿಡಿಕಾರಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಮಸಾಲಿ ನಾಯಕರು ಈ ಬೆಳವಣಿಗೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ಹೋರಾಟ ಹತ್ತಿಕ್ಕಿದವರು ಸಿದ್ದರಾಮಯ್ಯ, ಮೀಸಲಾತಿಯನ್ನ ಬಹಿರಂಗವಾಗಿ ವಿರೋಧಿಸಿದವರು ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಇಂತಹ ಸಿಎಂ ಜಾತ್ರೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ವಚನಾನಂದ ಸ್ವಾಮೀಜಿಯ ವಿರುದ್ಧ ಮುಖಂಡರು ಕಿಡಿಕಾರಿದ್ದಾರೆ. ಹರಿಹರ ಪೀಠದ ಶ್ರೀಗಳು ಹರಿಹರ ಪೀಠದಲ್ಲಿ ಹರ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆ ಕರೆದಿದ್ದರು. ಆ ಪೂರ್ವಭಾವಿ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ದರು. ಈ ರಾಜ್ಯದ ಮುಖ್ಯಮಂತ್ರಿ, ಪಂಚಮಸಾಲಿ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆದು ಹರ ಜಾತ್ರೆ ಮಾಡ್ತೀವಿ. ಗುರುಗಳ ನಿಲುವೇನೋ ನನಗಂತೂ ನಗು ಬರ್ತೈತಿ, ಒಂದು ಕಡೆ ದುಃಖ ಆಗ್ತೈತಿ. ಯಡಿಯೂರಪ್ಪ ಮಗನ ಪ್ರತಿಕೃತಿ ದಾನ ಮಾಡಿದ್ವಿ ನಾವು ಕಳೆದ ಬಾರಿ. ಅವ್ರು ಕರೆದು ಇವ್ರು ಸನ್ಮಾನ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಪ್ರತಿಕೃತಿ ದಾನ ಮಾಡಿದ್ವಿ, ಇನಾಮಾನ ಪಾಪ ಬೈದಾಡಿದ್ವಿ. ಆ ಮನುಷ್ಯನಿಗೆ ಬೈಬಾರ್ದು. ಆದರೆ ನಮ್ಮ ನೋವು, ನನ್ನ ಸಮಾಜದ ಮಕ್ಕಳಿಗೆ ಈ ಮೀಸಲಾತಿ ಸಿಗ್ತಾಯಿಲ್ಲ, ಉದ್ಯೋಗದಿಂದ ವಂಚಿತರಾಗ್ತಾಯಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಾಯಿದ್ದಾರೆ ಅಂತೇಳಿ ನಾವು ನೋವಿಗಷ್ಟೇ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೈದೀವಿ ಅಷ್ಟೇ. ಹರಿಹರ ಪೀಠದ ಶ್ರೀಗಳು ಹರಿಹರ ಪೀಠದಲ್ಲಿ ಹರ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆ ಕರೆದಿದ್ದರು. ಆ ಪೂರ್ವಭಾವಿ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ದರು. ಈ ರಾಜ್ಯದ ಮುಖ್ಯಮಂತ್ರಿ, ಪಂಚಮಸಾಲಿ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆದು ಹರ ಜಾತ್ರೆ ಮಾಡ್ತೀವಿ. ಗುರುಗಳ ನಿಲುವೇನೋ ನನಗಂತೂ ನಗು ಬರ್ತೈತಿ, ಒಂದು ಕಡೆ ದುಃಖ ಆಗ್ತೈತಿ. ಯಡಿಯೂರಪ್ಪ ಮಗನ ಪ್ರತಿಕೃತಿ ದಾನ ಮಾಡಿದ್ವಿ ನಾವು. ಇನ್ನು ಹರಿಹರದ ಹರ ಜಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಮಾಡಿರುವುದು ಈಗ ಪಂಚಮಸಾಲಿ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿದೆ. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟವನ್ನ ಹತ್ತಿಕ್ಕಿದವರಿಗೆ ಜಾತ್ರೆಗೆ ಆಹ್ವಾನ ಕೊಡೋದು ತರವಲ್ಲ, ಅವರನ್ನ ಯಾವುದೇ ಕಾರಣಕ್ಕೂ ಜಾತ್ರೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ವಚನಾನಂದ ಸ್ವಾಮೀಜಿಯ ವಿರುದ್ಧ ಮುಖಂಡರು ಕಿಡಿಕಾರಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಮಸಾಲಿ ನಾಯಕರು ಈ ಬೆಳವಣಿಗೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ಹೋರಾಟ ಹತ್ತಿಕ್ಕಿದವರು ಸಿದ್ದರಾಮಯ್ಯ, ಮೀಸಲಾತಿಯನ್ನ ಬಹಿರಂಗವಾಗಿ ವಿರೋಧಿಸಿದವರು ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಇಂತಹ ಸಿಎಂ ಜಾತ್ರೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ವಚನಾನಂದ ಸ್ವಾಮೀಜಿಯ ವಿರುದ್ಧ ಮುಖಂಡರು ಕಿಡಿಕಾರಿದ್ದಾರೆ. ಹರಿಹರ ಪೀಠದ ಶ್ರೀಗಳು ಹರಿಹರ ಪೀಠದಲ್ಲಿ ಹರ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆ ಕರೆದಿದ್ದರು. ಆ ಪೂರ್ವಭಾವಿ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ದರು. ಈ ರಾಜ್ಯದ ಮುಖ್ಯಮಂತ್ರಿ, ಪಂಚಮಸಾಲಿ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆದು ಹರ ಜಾತ್ರೆ ಮಾಡ್ತೀವಿ. ಗುರುಗಳ ನಿಲುವೇನೋ ನನಗಂತೂ ನಗು ಬರ್ತೈತಿ, ಒಂದು ಕಡೆ ದುಃಖ ಆಗ್ತೈತಿ. ಯಡಿಯೂರಪ್ಪ ಮಗನ ಪ್ರತಿಕೃತಿ ದಾನ ಮಾಡಿದ್ವಿ ನಾವು ಕಳೆದ ಬಾರಿ. ಅವ್ರು ಕರೆದು ಇವ್ರು ಸನ್ಮಾನ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಪ್ರತಿಕೃತಿ ದಾನ ಮಾಡಿದ್ವಿ, ಇನಾಮಾನ ಪಾಪ ಬೈದಾಡಿದ್ವಿ. ಆ ಮನುಷ್ಯನಿಗೆ ಬೈಬಾರ್ದು. ಆದರೆ ನಮ್ಮ ನೋವು, ನನ್ನ ಸಮಾಜದ ಮಕ್ಕಳಿಗೆ ಈ ಮೀಸಲಾತಿ ಸಿಗ್ತಾಯಿಲ್ಲ, ಉದ್ಯೋಗದಿಂದ ವಂಚಿತರಾಗ್ತಾಯಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಾಯಿದ್ದಾರೆ ಅಂತೇಳಿ ನಾವು ನೋವಿಗಷ್ಟೇ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೈದೀವಿ ಅಷ್ಟೇ. ಹರಿಹರ ಪೀಠದ ಶ್ರೀಗಳು ಹರಿಹರ ಪೀಠದಲ್ಲಿ ಹರ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆ ಕರೆದಿದ್ದರು. ಆ ಪೂರ್ವಭಾವಿ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ದರು. ಈ ರಾಜ್ಯದ ಮುಖ್ಯಮಂತ್ರಿ, ಪಂಚಮಸಾಲಿ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆದು ಹರ ಜಾತ್ರೆ ಮಾಡ್ತೀವಿ. ಗುರುಗಳ ನಿಲುವೇನೋ ನನಗಂತೂ ನಗು ಬರ್ತೈತಿ, ಒಂದು ಕಡೆ ದುಃಖ ಆಗ್ತೈತಿ. ಯಡಿಯೂರಪ್ಪ ಮಗನ ಪ್ರತಿಕೃತಿ ದಾನ ಮಾಡಿದ್ವಿ ನಾವು. ಇನ್ನು ಹರಿಹರದ ಹರ ಜಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಮಾಡಿರುವುದು ಈಗ ಪಂಚಮಸಾಲಿ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿದೆ. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟವನ್ನ ಹತ್ತಿಕ್ಕಿದವರಿಗೆ ಜಾತ್ರೆಗೆ ಆಹ್ವಾನ ಕೊಡೋದು ತರವಲ್ಲ, ಅವರನ್ನ ಯಾವುದೇ ಕಾರಣಕ್ಕೂ ಜಾತ್ರೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ
ವಚನಾನಂದ ಸ್ವಾಮೀಜಿ ವಿರುದ್ಧ ಮುಖಂಡರು ಕಿಡಿಕಾರಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಮಸಾಲಿ ನಾಯಕರು ಈ ಬೆಳವಣಿಗೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ಹೋರಾಟ ಹತ್ತಿಕ್ಕಿದವರು ಸಿದ್ದರಾಮಯ್ಯ, ಮೀಸಲಾತಿಯನ್ನ ಬಹಿರಂಗವಾಗಿ ವಿರೋಧಿಸಿದವರು ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಇಂತಹ ಸಿಎಂ ಜಾತ್ರೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ವಚನಾನಂದ ಸ್ವಾಮೀಜಿಯ ವಿರುದ್ಧ ಮುಖಂಡರು ಕಿಡಿಕಾರಿದ್ದಾರೆ. ಹರಿಹರ ಪೀಠದ ಶ್ರೀಗಳು ಹರಿಹರ ಪೀಠದಲ್ಲಿ ಹರ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆ ಕರೆದಿದ್ದರು. ಆ ಪೂರ್ವಭಾವಿ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ದಾರೆ ಅವರು. ಈ ರಾಜ್ಯದ ಮುಖ್ಯಮಂತ್ರಿ, ಪಂಚಮಸಾಲಿ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆದು ಹರ ಜಾತ್ರೆ ಮಾಡ್ತೀವಿ. ಗುರುಗಳ ನಿಲುವೇನೋ ನನಗಂತೂ ನಗು ಬರ್ತೈತಿ, ಒಂದು ಕಡೆ ದುಃಖ ಆಗ್ತೈತಿ. ಯಡಿಯೂರಪ್ಪ ಮಗನ ಪ್ರತಿಕೃತಿ ದಾನ ಮಾಡಿದ್ವಿ ನಾವು ಕಳೆದ ಬಾರಿ. ಅವ್ರು ಕರೆದು ಇವ್ರು ಸನ್ಮಾನ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಪ್ರತಿಕೃತಿ ದಾನ ಮಾಡಿದ್ವಿ, ಇನಾಮಾನ ಪಾಪ ಬೈದಾಡಿದ್ವಿ. ಆ ಮನುಷ್ಯನಿಗೆ ಬೈಬಾರ್ದು, ಆದರೆ ನಮ್ಮ ನೋವು, ನನ್ನ ಸಮಾಜದ ಮಕ್ಕಳಿಗೆ ಈ ಮೀಸಲಾತಿ ಸಿಗ್ತಾಯಿಲ್ಲ, ಉದ್ಯೋಗದಿಂದ ವಂಚಿತರಾಗ್ತಾಯಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಾಯಿದ್ದಾರೆ ಅಂತೇಳಿ ನಾವು ನೋವಿಗಷ್ಟೇ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಬೈದೀವಿ ಅಷ್ಟೇ. ಹರಿಹರ ಪೀಠದ ಶ್ರೀಗಳು ಹರಿಹರ ಪೀಠದಲ್ಲಿ ಹರ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆ ಕರೆದಿದ್ದರು. ಆ ಪೂರ್ವಭಾವಿ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ದಾರೆ ಅವರು. ಈ ರಾಜ್ಯದ ಮುಖ್ಯಮಂತ್ರಿ, ಪಂಚಮಸಾಲಿ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆದು ಹರ ಜಾತ್ರೆ ಮಾಡ್ತೀವಿ. ಗುರುಗಳ ನಿಲುವೇನೋ ನನಗಂತೂ ನಗು ಬರ್ತೈತಿ, ಒಂದು ಕಡೆ ದುಃಖ ಆಗ್ತೈತಿ. ಯಡಿಯೂರಪ್ಪ ಮಗನ ಪ್ರತಿಕೃತಿ ದಾನ ಮಾಡಿದ್ವಿ ನಾವು. ಇನ್ನು ಹರಿಹರದ ಹರ ಜಾತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಆಹ್ವಾನ ಮಾಡಿರುವುದು ಈಗ ಪಂಚಮಸಾಲಿ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿದೆ. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟವನ್ನ ಹತ್ತಿಕ್ಕಿದವರಿಗೆ ಜಾತ್ರೆಗೆ ಆಹ್ವಾನ ಕೊಡೋದು ತರವಲ್ಲ, ಅವರನ್ನ ಯಾವುದೇ ಕಾರಣಕ್ಕೂ ಜಾತ್ರೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ವಚನಾನಂದ ಸ್ವಾಮೀಜಿ ವಿರುದ್ಧ ಮುಖಂಡರು ಕಿಡಿಕಾರಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಮಸಾಲಿ ನಾಯಕರು ಈ ಬೆಳವಣಿಗೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ಹೋರಾಟ ಹತ್ತಿಕ್ಕಿದವರು ಸಿದ್ದರಾಮಯ್ಯ, ಮೀಸಲಾತಿಯನ್ನ ಬಹಿರಂಗವಾಗಿ ವಿರೋಧಿಸಿದವರು ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಇಂತಹ ಸಿಎಂ ಜಾತ್ರೆಗೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ವಚನಾನಂದ ಸ್ವಾಮೀಜಿಯ ವಿರುದ್ಧ ಮುಖಂಡರು ಕಿಡಿಕಾರಿದ್ದಾರೆ. ಹರಿಹರ ಪೀಠದ ಶ್ರೀಗಳು ಹರಿಹರ ಪೀಠದಲ್ಲಿ ಹರ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆ ಕರೆದಿದ್ದರು. ಆ ಪೂರ್ವಭಾವಿ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ದಾರೆ ಅವರು. ಈ ರಾಜ್ಯದ ಮುಖ್ಯಮಂತ್ರಿ, ಪಂಚಮಸಾಲಿ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆದು ಹರ ಜಾತ್ರೆ ಮಾಡ್ತೀವಿ. ಗುರುಗಳ ನಿಲುವೇನೋ ನನಗಂತೂ ನಗು ಬರ್ತೈತಿ, ಒಂದು ಕಡೆ ದುಃಖ ಆಗ್ತೈತಿ. ಯಡಿಯೂರಪ್ಪ ಮಗನ ಪ್ರತಿಕೃತಿ ದಾನ ಮಾಡಿದ್ವಿ ನಾವು ಕಳೆದ ಬಾರಿ. ಅವ್ರು ಕರೆದು ಇವ್ರು ಸನ್ಮಾನ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಪ್ರತಿಕೃತಿ ದಾನ ಮಾಡಿದ್ವಿ.